ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಚಪ್ರದ ಅವರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇದನ್ನು ನಾನು ದೋಸೆಗೆ ಮಾಡ್ಕೊಂಡಿದ್ದೀನಿ. ಇದು ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಇದು ಫಸ್ಟು ಒಂದು ಕುಕ್ಕರ್ ತೊಗೊಳ್ಳಿ. ನಾನು ಇದರಲ್ಲಿ ಅರ್ಧ kg ಚಪ್ರದ ಅವರೆಕಾಯಿ ತೊಗೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರಲ್ಲಿ 1-2 ವಿಜಿಲ್ ಕೂಗಿಸ್ಕೊಳ್ಳಿ. ಟೂ ವಿಜಿಲ್ ಆಗಲಿ. ಅಷ್ಟರಲ್ಲಿ ನಾವು ಇದಕ್ಕೆ ಒಂದು ಲೈಟಾಗಿ ಮಸಾಲ ಮಾಡ್ಕೊತಿದ್ದೀನಿ. ಅದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟು ಒಂದು ಚಿಕ್ಕ ಜಾರ್ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ತೊಗೊಳ್ಳಿ, 1-3-4 ಟೇಬಲ್ ಸ್ಪೂನು, ಒಂದು 5-6 ಹಸಿರುಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ, 1-2 ಲವಂಗ, ಒಂಚೂರು ಚಕ್ಕೆ. ಇದನ್ನು ನೀರು ಹಾಕ್ಕೊಳ್ದಿರ ಪೇಸ್ಟ್ ಮಾಡ್ಕೊಂಬರೋಣ. ಈ ಥರ ಜಾಸ್ತಿ ಪೇಸ್ಟ್ ಆಗಬಾರ್ದು, ಲೈಟಾಗಿ ಪೇಸ್ಟ್ ಆಗಿರಬೇಕು. ಕುಕ್ಕರ್ 2 ವಿಜಿಲ್ ಆಗಿದೆ. ಇದನ್ನು ನಾನು ಸೋಸ್ಕೊಂಡು ನೀರು ಸಪ್ರೇಟ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಒಂದು ಬಾಣಲಿ ತೊಗೊಳ್ಳಿ. ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಅದಷ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಅದು ಫ್ರೈ ಆದಮೇಲೆ ನಾನು ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸಣ್ಣಗೆ ಕಟ್ ಮಾಡಿ ಈ ಥರ ಹಾಕ್ಕೊಳ್ಳಿ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆಗಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಲ್ರೆಡಿ ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀರ, ಇದಕ್ಕೆ ನೋಡ್ಕೊಂಡು ಹಾಕ್ಕೋಬೇಕು. ಒಂದು ಸಣ್ಣ ಸ್ಪೂನಲ್ಲಿ ಅರ್ಧ ಇಲ್ಲ 1/4 ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲೇ ಫ್ರೈ ಮಾಡಿ. ನೆಕ್ಸ್ಟ್ ಈ ಥರ ಫ್ರೈ ಆಗಿರುತ್ತೆ. ಇದಕ್ಕೆ ನಾವು ಆಲ್ರೆಡಿ ಲೈಟಾಗಿ ಪೇಸ್ಟ್ ಮಾಡ್ಕೊಂಡಿರೋ ಪೌಡರ್ನ ಹಾಕ್ಕೊಳ್ಬೇಕು. ಅದಷ್ಟೇ ಎಣ್ಣೆಲೆ ಫ್ರೈ ಮಾಡಬೇಕು. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ನೀರು, 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಮಸಾಲೆನ ನೀರಲ್ಲಿ ಸ್ವಲ್ಪ ಬೇಯಿಸ್ಕೋಬೇಕು. ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕುದ್ದಾದಮೇಲೆ ಈ ಥರ ಡ್ರೈ ಆಗುತ್ತೆ. ನೀರೆಲ್ಲ ಅಬ್ಸರ್ವ್ ಆಗಿ ಈ ಥರ ಡ್ರೈ ಆಗುತ್ತೆ. ಆವಾಗ ಬೇಯಿಸಿರೋ ಚಪ್ರದ ಅವರೆಕಾಯಿನ ನೀರು ಹಾಕ್ಕೋಬಾರ್ದು. ಸೋಸಿ ಸಪ್ರೇಟ್ ಇಟ್ಕೊಂಡಿರ್ತೀರಲ್ಲ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಲೈಟಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಈಗ ಚಪ್ರದ ಅವರೆಕಾಯಿ ಪಲ್ಯ ರೆಡಿಯಾಗಿದೆ. ಇದಕ್ಕೆ ನಾನು ದೋಸೆ ಮಾಡ್ಕೊಂಡಿದ್ದೀನಿ. ದೋಸೆ ಹಿಟ್ಟು ಗಟ್ಟಿ ಇದ್ದಿದ್ದರಿಂದ ನಾನು ಚಪ್ರದ ಅವರೆಕಾಯಿ ಸೋಸಿದ್ನಲ್ಲ, ಅದೇ ನೀರು ಯೂಸ್ ಮಾಡಿಕೊಂಡು ಸ್ವಲ್ಪ ದೋಸೆ ಹಿಟ್ಟು ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡು ನಾನು ದೋಸೆ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ದೋಸೆಗೆ ಈ ಪಲ್ಯ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಚಪಾತಿಗೆ, ರೊಟ್ಟಿಗೆ ಮಾಡ್ಕೋಬೋದು, ಇಲ್ಲ ರಸ ಮಾಡಿಕೊಂಡ್ರೆ ಹಾಗೆ ತಿನ್ಬೋದು, ಸೈಡ್ಸ್ ನಂಚ್ಕೊಂಡು. ಫ್ರೆಂಡ್ಸ್, ನನ್ನ ಚಾನಲ್ ನೇಮ್ ಬಂದುಬಿಟ್ಟು ಸೂಪರ್ ರಾಯಲ್ ವಿತ್ ವೆರಿ ಹೆಲ್ತಿ ಅಂತ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.